ಹಲೋ, ವೆಲ್ಕಮ್ ಬ್ಯಾಕ್ ಟು ಜಾಕರ್ ಅಕಾಡೆಮಿ. ಸೊ ಒಂದು ಸಿಹಿ ಸುದ್ದಿಯನ್ನ ತಂದಿದ್ದೀನಿ. ಈಗಾಗಲೇ ಗೆಸ್ಟ್ ಟೀಚರ್ಸ್ ಗಳ ಅಪಾಯಿಂಟ್ಮೆಂಟ್ ಹೇಗೆ ಆಗ್ತದೆ ಅನ್ನುವಂಥದ್ದು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದೆ. ಸೊ ಅಧಿಕೃತವಾಗಿರುವಂತಹ ತಾಲೂಕವಾರು ಎಷ್ಟೆಷ್ಟು ವೇಕೆನ್ಸಿಗಳಿದಾವೆ ಅನ್ನುವಂಥದ್ದನ್ನ ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೂ ಏನೆಲ್ಲ ಪ್ರೊಸೀಜರ್ ಇದೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಆದ್ರೆ ಇವಾಗ ಮತ್ತೆ ಅಧಿಕೃತವಾಗಿ 2026 ಹಾಗೂ 27ನೇ ಶೈಕ್ಷಣಿಕ ವರ್ಷದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋವನ್ನ ವೀಕ್ಷಿಸ್ತಾ ಇರಿ. ಹಾಗೂ ಇನ್ನೂವರೆಗೂ ಯಾರು ಜಕ್ಯಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಜಕ್ಯಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಆಗಿ. 26 ಹಾಗೂ 27ನೇ ಸಾಲಿನ ಅತಿಥಿ ಶಿಕ್ಷಕರ ನೇಮಕಾತಿ ಬಗ್ಗೆ ಅಧಿಕೃತವಾಗಿ ಇಲಾಖೆ ಈಗಾಗಲೇ ಆದೇಶವನ್ನು ಹೊರಡಿಸಿತ್ತು. ಆದ್ರೆ ಇವಾಗ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೂ ಈಗ ಇರುವಂತಹ ಒಂದು ರೆಗ್ಯುಲರ್ ಸರ್ಕ್ಯುಲರ್ ಅನ್ನ ಹೊರಡಿಸಿದೆ. ಸೊ ಅದನ್ನ ನಾವೊಂದ್ಸಲ ನೋಡ್ತಾ ಸಾಗೋಣ. ಇಲ್ಲಿ ಗಮನಿಸಬಹುದು, ಈಗಾಗಲೇ ಇಲಾಖೆ ಏನ್ ಮಾಡಿದೆ ಅಂದ್ರೆ 27/5/2026ಕ್ಕೆ ಒಂದು ಆದೇಶವನ್ನು ಹೊರಡಿಸಿದೆ. ಇಲ್ಲಿ ಅಧಿಕೃತವಾಗಿರುವಂತಹ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಅಪ್ಲೈ ಮಾಡಬಹುದು, ಎಷ್ಟೆಷ್ಟು ಹುದ್ದೆಗಳಿದಾವೆ, ಏನೆಲ್ಲ ರೂಲ್ಸ್ ಗಳಿರ್ಬೇಕು ಎನ್ನುವಂಥದ್ದು. ಸೊ ಹೋದ ವಿಡಿಯೋದಲ್ಲಿ ತಿಳಿಸಿದಂತದೆಲ್ಲ ಆಲ್ಮೋಸ್ಟ್ ಅದೇ ಎಲ್ಲ ರೂಲ್ಸ್ ಗಳು ಸೇಮ್ ಇದಾವೆ. ಇದು ಪ್ರೈಮರಿ ಟೀಚರ್ಸ್ ಇದೆ. ಜೊತೆಗೆ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಪೋಸ್ಟ್ ಗಳನ್ನ ವೇಕೆಂಟ್ ಆಗಿ ನಿಮಗೆ ತೋರಿಸಿದರೆ ಎನ್ನುವಂಥದ್ದು ಕೂಡ ಸಂಪೂರ್ಣವಾಗಿರುವಂತಹ PDF ಅನ್ನ ಪ್ರೈಮರಿ ಆಗಿರಬಹುದು, ಹೈಸ್ಕೂಲ್ ಆಗಿರಬಹುದು, ಪ್ರೈಮರಿ ಹಾಗೂ PST ಹಾಗೂ GPT ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹಿತ, ಹಾಗೂ ಹೈಸ್ಕೂಲ್ಗಳಿಗೆ ಯಾರೆಲ್ಲ ಒಂದು ಅತಿಥಿ ಶಿಕ್ಷಕರಾಗಲು ಬಯಸ್ತಾ ಇದ್ದೀರಾ ಅವರು ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ವೀಕ್ಷಿಸಿ. ಇದು ಪ್ರಾಥಮಿಕ ಒಂದು ಟೀಚರ್ಸ್ ಇದೆ. ಜೊತೆಗೆ ನಾವು ನೆಕ್ಸ್ಟ್ ಪ್ರೌಢಶಾಲೆದೂ ಕೂಡ PDF ಇದೆ. ಈ ಒಂದು PDF ನಿಮಗೆ ಬೇಕಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ವಾಟ್ಸ್ಆಪ್ ಚಾನೆಲ್ದು. ಅಥವಾ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಹೋಗಿ ಸ್ಟೇಟಸ್ ಅಲ್ಲಿ ಹೋಗಿ ಜಕ್ಯಾರ್ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ಜಕ್ಯಾರ್ ಅಕಾಡೆಮಿ ವಾಟ್ಸ್ಆಪ್ ಚಾನೆಲ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಈ ಒಂದು PDF ಗಳು ಲಭ್ಯ ಆಗ್ತವೆ. ತಾವುಗಳು ಅಲ್ಲಿಂದ ನೋಡ್ಕೊಳ್ಬಹುದು. ಇದೆಲ್ಲ ಪ್ರೈಮರಿ ಹಾಗೂ ಹೈಸ್ಕೂಲ್ಗೆ ಸಂಬಂಧಿಸಿರುವಂತ ಎಸ್ ಪೋಸ್ಟ್ ಗಳಿದಾವೆ ಅನ್ನೋದ್ರ ಬಗ್ಗೆ. ಸೊ ಇವಾಗ ಏನ್ ಮಾಡ್ತಾರೆ, ನಿಮ್ಮ ತಾಲೂಕಿನಲ್ಲಿ ಇರತಕ್ಕಂತ BO ಆಫೀಸ್ ಅವರು ಸೀಟುಗಳ ಹಂಚಿಕೆಯನ್ನು ಮಾಡ್ತಾರೆ. ಯಾವ ಶಾಲೆಗೆ ಎಷ್ಟೆಷ್ಟು ಯಾವ ವಿಷಯಗಳ ಹುದ್ದೆಗಳು ಖಾಲಿ ಕೊಡ್ತಾರೆ ಎನ್ನುವಂತದರ ಬಗ್ಗೆ ಅದೆಲ್ಲ ಮಾಹಿತಿ ನಿಮ್ಮ BO ಆಫೀಸ್ ಅಲ್ಲಿ ತಿಳ್ಕೊಳ್ಬಹುದು. ಅಥವಾ ನಿಮ್ಮ ಸಮೀಪದಲ್ಲಿರತಕ್ಕಂತ ನೀವು ಯಾವ ಶಾಲೆಗೆ ಹೋಗಲು ಬಯಸ್ತಾ ಇದ್ದೀರಾ, ನಿಮಗೆ ಅಲ್ಲಿ ಯಾವೆಲ್ಲ ವೇಕೆಂಟ್ ಪೋಸ್ಟ್ ಇದೆ ಎನ್ನುವಂತ ಮಾಹಿತಿ ಇದ್ರೆ ಆಲ್ಮೋಸ್ಟ್ ಎಲ್ಲ ವೇಕೆಂಟ್ ಪೋಸ್ಟ್ ಗಳನ್ನ ಅತಿಥಿ ಶಿಕ್ಷಕರನ್ನಾಗಿ ಭರ್ತಿ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಸ್ಲೈಡ್ಸ್ ಮುಖಾಂತರ ತಿಳಿದುಕೊಳ್ಳೋಣ. ಎಷ್ಟು ಹುದ್ದೆಗಳಿದೆ ಈಗಾಗಲೇ ನೋಡಿದ್ವಿ. ಎಷ್ಟು ಹುದ್ದೆಗಳಿದ್ದು 51,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. 51,000 ಪ್ರಾಥಮಿಕಕ್ಕೆ 40,000 ಹಾಗೂ ಪ್ರೌಢಶಾಲೆಗಳಿಗೆ 11,000 ಹುದ್ದೆಗಳನ್ನ ಭರ್ತಿ ಮಾಡಿದ್ರು. ಸೊ ಇವಾಗ ಮೊದಲನೇ ಹಂತದ ಒಂದು ಅತಿಥಿ ಶಿಕ್ಷಕರನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಮುಖ್ಯವಾಗಿ ಈ 40,000 ಇವಾಗ 30,337 ಮೊದಲನೇ ಹಂತದಲ್ಲಿ ಭರ್ತಿ ಮಾಡಲಿಕ್ಕೆ ಈಗಾಗಲೇ ಅಧಿಕೃತವಾಗಿರುವಂತಹ ಆದೇಶ ಹೊರಡಿಸಿದೆ. ತದನಂತರ 11,000 ಹುದ್ದೆಗಳಲ್ಲಿ ಪ್ರೌಢಶಾಲೆಗೆ ಏನು 11,000 ಹುದ್ದೆಗಳಿದ್ದು ಅದರಲ್ಲಿ 9,730 ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿ ಅತಿಥಿ ಶಿಕ್ಷಕರದು ಎನ್ನುವಂಥದ್ದನ್ನ ಅಧಿಕೃತವಾಗಿರುವಂತಹ ಇಲಾಖೆ ಒಂದು ಆದೇಶವನ್ನ ಸುತ್ತೋಲೆಯನ್ನು ಹೊರಡಿಸಿದೆ. ಸೊ ಇವಾಗ ನಮಗೆ 30,337 ಹಾಗೂ ಹೈಸ್ಕೂಲ್ ಅಲ್ಲಿ 9,730 ಅಂದ್ರೆ ಒಟ್ಟು 40,067 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಮೊದಲನೇ ಹಂತ ಇದೆ. ಮತ್ತೆ ಅದಾದ ಮೇಲೆ ಎಲ್ಲೆಲ್ಲಿ ಅವಶ್ಯಕತೆಗಳಿರ್ತವೆ ಅದೆಲ್ಲವನ್ನ ಒಟ್ಟು 51,000 ಹುದ್ದೆಗಳನ್ನ ಭರ್ತಿ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಮೊದಲನೇ ಹಂತದಲ್ಲಿ ಇವಾಗ 40,067 ಹುದ್ದೆಗಳನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಲ್ಲಿ ನೇಮಕ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ ನಮಗೆ ಹೋದ ಸಲನೂ ಕೂಡ ನಾನು ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನು ಮಾಡಿದೆ ಪೇಮೆಂಟ್ ಬಗ್ಗೆ. ಇದು ಪೇಮೆಂಟ್ ಅಲ್ಲ, ಇದು ಗೌರವಧನ ಅಂತ ಕರಿತೀವಿ. ಏನಂತ ಕರಿತೀವಿ? ಗೌರವಧನ ಅಂತ ಕರಿತೀವಿ. ಮೊದಲನೇದಾಗಿ ಪ್ರಾಥಮಿಕ ಶಾಲೆಗಳಿಗೆ ಯಾರು PST ಹಾಗೂ GPT ಶಾಲೆಗಳಿಗೆ ಯಾರೆಲ್ಲ ಪ್ರಾಥಮಿಕ ಶಾಲೆಗಳಿಗೆ ಅರ್ಹರಾಗ್ತೀರಾ ಅವರಿಗೆ 12,000 ಮಾಸಿಕ ಗೌರವಧನ ಇರ್ತದೆ. ಪ್ರೌಢಶಾಲೆಗೆ 500 ಹೆಚ್ಚಿಗೆ ಮಾಡಿ 12,500 ವರೆಗೂ ಕೂಡ ಇರ್ತದೆ. ಇನ್ನು ಗರಿಷ್ಠ ಅವಧಿ ಎಷ್ಟಿರ್ತದೆ ಎನ್ನುವಂಥದ್ರ ಬಗ್ಗೆ ಸೊ ಮಾರ್ಚ್ 2027 ಸಣ್ಣ ಶೈಕ್ಷಣಿಕ ಅವಧಿ ಮುಗಿಯವರೆಗೆ ಅಂದ್ರೆ ಮಾರ್ಚ್ 2027 ಅಥವಾ ಯಾರಾದ್ರೂ ಟ್ರಾನ್ಸ್ಫರ್ ಅಲ್ಲಿ ಪರ್ಮನೆಂಟ್ ಟೀಚರ್ಸ್ ಬಂದ್ರು ಅಂದ್ರೂ ಸಹಿತ ನಿಮ್ಮ ಪೋಸ್ಟ್ ಖಾಲಿ ಆಗ್ತಾ ಇದೆ. ಜೊತೆಗೆ ವಿಶೇಷ ಆದ್ಯತೆ ಎಲ್ಲೆಲ್ಲಿ ಕೊಡಲಾಗಿದೆ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಹಾಗೂ ಎಲ್ಲೆಲ್ಲಿ ಶಿಕ್ಷಕರಿಲ್ಲ ಶಿಕ್ಷಕರಹಿತ ಶಾಲೆಗಳಿಗೆ, KPS ಶಾಲೆಗಳಿಗೆ, ಜೊತೆಗೆ ಕಠಿಣ ವಿಷಯಗಳಾಗಿರ್ತಕ್ಕಂಥ ಗಣಿತ, ವಿಜ್ಞಾನ ಮತ್ತು ಇಂಗ್ಲಿಷ್ ಟೀಚರ್ಸ್ ನ ಮೊದಲು ಫಿಲಪ್ ಅನ್ನ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಕೂಡ ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಆ ಸುತ್ತೋಲೆ ನಿಮಗೆ ನಮ್ಮ ವಾಟ್ಸ್ಆಪ್ ಚಾನೆಲ್ ಅಲ್ಲಿ ಜಕ್ಯಾರ್ ಅಕಾಡೆಮಿ ಎನ್ನುವಂತ ಒಂದು ವಾಟ್ಸ್ಆಪ್ ಚಾನೆಲ್ ಇದೆ, ಅಲ್ಲಿ ನಿಮ್ಗೆ ಅದು ಸಿಗತ್ತೆ.
ವಿದ್ಯಾರ್ಹತೆ ಏನೆಲ್ಲ ಇದೆ ಎನ್ನುವಂಥದ್ರ ಬಗ್ಗೆ ಆಲ್ರೆಡಿ ಹಿಂದೆಲ್ಲ ನಾನು ಡಿಸ್ಕಷನ್ ಮಾಡಿದೆ. ಕನಿಷ್ಠ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಒಂದ್ ವೇಳೆ ತಾವುಗಳು ಪ್ರೈಮರಿ ಟೀಚರ್ಸ್ PSC ಆರ್ GPT ಶಿಕ್ಷಕರಲ್ಲಿ ಬಯಸ್ತಾ ಇದ್ರೆ ನಿಮಗೆ PUC ಪ್ಲಸ್ B.Ed ಇರಬೇಕು, ಆರ್ ಡಿಗ್ರಿ D.Ed ಆದ್ರೂ ಇರಬಹುದು ಅಥವಾ B.Ed ಆದ್ರೂ ಇರಬಹುದು. ಇವರೆಲ್ಲ ಪ್ರಾಥಮಿಕ ಶಾಲೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ತರ ಹೈಸ್ಕೂಲ್ಗೆ ತಾವುಗಳು ಅರ್ಜಿಯನ್ನು ಸಲ್ಲಿಸ ಬಯಸ್ತಾ ಇದ್ರೆ ಪದವಿ ಆಗಿರ್ಬೇಕು, ಪದವಿ ಪ್ಲಸ್ B.Ed ಆಗಿರ್ಬೇಕು. ಆ ಒಂದು ಶಾಲೆಯಲ್ಲಿ ಯಾವೆಲ್ಲ ಪೋಸ್ಟ್ ಖಾಲಿ ಇದೆ ಆ ಒಂದು ಪೋಸ್ಟ್ ಅಲ್ಲಿ ಬೋಧನಾ ಶಾಸ್ತ್ರ ಇರಬೇಕು ನಿಮ್ದು, ಹಾಗೂ ಪದವಿ ಪ್ಲಸ್ B.Ed ಅಲ್ಲಿ ನಿಮ್ಗೆ ಯಾವ ಒಂದು ಬೋಧನಾ ಶಾಸ್ತ್ರದಲ್ಲಿ ಆಗಿರ್ಬೇಕು ಅಂತವರು ಇದಕ್ಕೆ ಅಪ್ಲೈ ಅನ್ನ ಮಾಡಬಹುದು. ಇದು ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗಿರುವಂತ ವಿಡಿಯೋ ಪ್ರೀವಿಯಸ್ ವಿಡಿಯೋದಲ್ಲಿ ಅದನ್ನ ತಗೊಂಡು ನೋಡ್ತಾ ಸಾಗಬಹುದು. ಈ ಸೆಲೆಕ್ಷನ್ ಹೇಗಾಗ್ತದೆ ಅಂದ್ರೆ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಯಾರಿಗೆ ಪರ್ಸೆಂಟೇಜ್ ಹೆಚ್ಚಿಗೆ ಇದೆ ಸ್ವೀಕೃತವಾದ ಅರ್ಜಿಗಳಲ್ಲಿ, ಯಾರಿಗೆ ಹೆಚ್ಚಿಗೆ ಮೆರಿಟ್ ಅನ್ನ ಪರ್ಸೆಂಟೇಜ್ ಇದೆ ಅವರಿಗೆ ಸೆಲೆಕ್ಷನ್ ಮಾಡುವಂತ ಅಧಿಕಾರ ಯಾರ ಹತ್ರ ಇದೆ? HM ಗಳ ಹತ್ರ ಇದೆ. ಶಾಲೆಯ ಹೆಡ್ ಮಾಸ್ಟರ್ ಗಳ ಹತ್ರ ಈ ಒಂದು ಅಧಿಕೃತವಾಗಿರುವಂತಹ ಅಧಿಕಾರ ಇರ್ತದೆ. ಈಗಾಗಲೇ ಹೇಳಿದಂತೆ ಶಿಕ್ಷಕ ರಹಿತ ಶಾಲೆಗಳಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಲ್ಲೆಲ್ಲಿ ಖಾಲಿ ಇದಾವೆ ಅಲ್ಲೆಲ್ಲೂ ಕೂಡ ಹೆಚ್ಚು ವಿದ್ಯಾರ್ಥಿಗಳಿರೋ ಶಾಲೆಗಳು, ಇತರ ಖಾಲಿ ಇರೋ ಹುದ್ದೆಗಳಲ್ಲಿ ನಿಮಗೆ ಆದ್ಯತೆಗಳು ಸಿಗಲಿದ್ದಾವೆ. ವಿಶೇಷ ಆದ್ಯತೆ ಎಲ್ಲೆಲ್ಲಿ ಕೊಡ್ತಾರೆ ಮತ್ತೆ ಎಲ್ಲೆಲ್ಲಿ ಬೇಕಂದ್ರೆ ದ್ವಿಭಾಷಾ ಶಾಲೆಗಳಲ್ಲಿ. ದ್ವಿಭಾಷಾ ಅಂದ್ರೆ ಬೈಲಿಂಗ್ವಲ್. ಈ ವರ್ಷದಿಂದ ಸರ್ಕಾರ ಏನ್ ಮಾಡ್ತಾ ಇದೆ? ದ್ವಿಭಾಷಾ ಶಾಲೆಯನ್ನು ಪ್ರಾರಂಭ ಮಾಡಿದೆ. ಅಂದ್ರೆ ಕನ್ನಡದ ಜೊತೆಗೆ ಆಂಗ್ಲದಲ್ಲಿನೂ ಕೂಡ ಶಾಲೆಗಳು ಪ್ರಾರಂಭ ಆಗ್ತದೆ. ಆ ಒಂದು ಸೆಕ್ಷನ್ ಪ್ರಾರಂಭ ಆಗ್ತದೆ. ಫಸ್ಟ್ ಗೆ ಅಲ್ಲಿ ಪ್ರಿಫರೆನ್ಸ್ ಇದೆ. ಜೊತೆಗೆ ಆದರ್ಶ ವಿದ್ಯಾಲಯಗಳಾಗಿರ್ಬಹುದು, ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಆಗಿರಬಹುದು, ಅಥವಾ ಬೆಂಗಳೂರು ಪಬ್ಲಿಕ್ ಶಾಲೆಗಳಲ್ಲಿ ಆಗಿರಬಹುದು. ಇಲ್ಲಿ ನಿಮಗೆ ಮೊದಲ ಆದ್ಯತೆಗಳು ಸಿಗಲಿದ್ದಾವೆ. ಇಲ್ಲೆಲ್ಲನೂ ಕೂಡ SS ವೇಕೆಂಟ್ ಪೋಸ್ಟ್ಗಳಿದಾವೆ. ಅಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಿಕ್ಕೆ ಅಧಿಕೃತವಾಗಿರುವಂತಹ ಆದೇಶವನ್ನು ಹೊರಡಿಸಿದ್ದಾರೆ. ಶಾಲಾ ಮುಖ್ಯಸ್ಥರು ಏನ್ ಮಾಡ್ತಾರೆ? ಅರ್ಜಿಯನ್ನು ಸ್ವೀಕಾರ ಮಾಡ್ಕೊಳ್ತಾರೆ. ಯಾವ ತರ ಫಾರ್ಮ್ಯಾಟ್ ಅನ್ನ ತುಂಬಬೇಕು ಅನ್ನೋದ್ರು ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಇದೇ ಚಾನೆಲ್ ಅಲ್ಲಿ ಅಲ್ಲಿ ತಗೊಂಡು ಹೋಗಿ ಅದನ್ನ ತಗೊಂಡು ನೋಡ್ಕೊಳ್ಬಹುದು. ಯಾವ ಟೈಪ್ ತಗೊಳ್ಳೋ ಫಾರ್ಮ್ಯಾಟ್ ಅನ್ನು ಕೊಡ್ಬೇಕೆನ್ನುವಂತ ಆ ಫಾರ್ಮ್ಯಾಟ್ಗಳು ಬೇಕಿದ್ರು ಸಹಿತ ನಿಮಗೆ ಎಲ್ಲಿ ಸಿಗ್ತಾವೆ? ಇದು ಜಕೆರ್ ಅಕಾಡೆಮಿ ವಾಟ್ಸ್ಆಪ್ ಚಾನೆಲ್ ಅಲ್ಲಿ ತಮಗೆ ಲಭ್ಯ ಆಗ್ತವೆ. ಅಲ್ಲಿ ಒಂದು PDF ಅನ್ನ ಕಳಿಸಿರ್ತೀನಿ. ಅಲ್ಲಿ ಆಯಾ ಶಾಲೆ ಮುಖ್ಯೋಪಾಧ್ಯಾಯರು ಅಗತ್ಯವಿರೋ ಶಿಕ್ಷಕರನ್ನ ಗುರುತಿಸ್ತಾರೆ. ಅಂದ್ರೆ BO ಆಫೀಸ್ ಅಲ್ಲಿ ಹೋಗಿ ನಿಮಗೆ ಪೋಸ್ಟ್ ಯಾವ ತರ ಗೊತ್ತಾಗಬೇಕು ಅಂದ್ರೆ BO ಆಫೀಸ್ಗೆ ಹೋಗಿ, ನಿಮ್ಮ ಕನ್ಸರ್ನ್ ತಾಲೂಕಲ್ಲಿ ಹೋಗಿ BO ಆಫೀಸ್ಗೆ ಹೋಗಿ. ಮೇ ಬಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂತದ್ದು 29th ಮೇ ಇದೆ, ನಾಳೆ 30 ಮೇ ಇದೆ. 30 ಮೇಗೆ ಮೇ ಬಿ ನಾಳೆಗೆ BO ಆಫೀಸ್ ಅಲ್ಲಿ ಒಂದು ಲಿಸ್ಟ್ ರೆಡಿ ಮಾಡ್ತಾರೆ 1ನೇ ತಾರೀಕಿಂದನೇ. ಇನ್ನು ಅರ್ಜಿಯನ್ನು ಯಾವಾಗ ಸಲ್ಲಿಸಬಹುದು? ಅರ್ಜಿ ಆನ್ಲೈನ್ ಸಲ್ಲಿಸಬೇಕಾ ಅಥವಾ ಆಫ್ಲೈನ್ ಸಲ್ಲಿಸಬೇಕನ್ನುವಂಥದ್ದು ಅರ್ಜಿ ಇವತ್ತಿಗೂ ಕೂಡ ಈ ಒಂದು ಅತಿಥಿ ಶಿಕ್ಷಕರಿಗೆ ಆಫ್ಲೈನ್ ಇರ್ತದೆ. ತಾವುಗಳು ಒಂದು ಅರ್ಜಿಯನ್ನ ನಿಮ್ಮ ದಾಖಲೆಗಳೊಂದಿಗೆ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ನ ಬರೆದು ನಾನು ಇಲ್ಲಿ ಗೆಸ್ಟ್ ಟೀಚರ್ ಆಗಿ ಬರ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಎನ್ನುವಂಥದ್ದನ್ನು ಆಫ್ಲೈನ್ ಆಗಿ ಆ ಒಂದು ಸಂಬಂಧಿಸಿರುವಂತಹ ಪ್ರಾಥಮಿಕ ಆಗಿರಬಹುದು ಅಥವಾ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಿಗೆ ಸಂಪರ್ಕಿಸಿ ಅವರಿಗೆ ನಿಮ್ಮ ದಾಖಲೆ ಸಬ್ಮಿಷನ್ ಅನ್ನು ಮಾಡಬೇಕು. ಅವ್ರೇನ್ ಮಾಡ್ತಾರೆ? ಬಂದಿರುವಂತಹ ಅರ್ಜಿಗಳಲ್ಲಿ ಯಾರ್ದು ಮೆರಿಟ್ ಹೆಚ್ಚಿಗಿದೆ ಅವರಿಗೆ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಆನ್ಲೈನ್ ಮೋಡ್ ಯಾವುದೂ ಇಲ್ಲ. ಹುದ್ದೆಗಳು ಏನೇನಿದಾವೆ ಎನ್ನುವಂಥದ್ದು ಕೂಡ PDF ಅಲ್ಲಿ ಇದೆ. ಅದು ತಾವುಗಳು ಚಾನೆಲ್ ಅಲ್ಲಿ ನೋಡ್ತಾ ಸಾಗಬಹುದು. ಅಂತಿಮ ನೇಮಕಾತಿ ಅದರ ಮೇಲೆ ಆಗ್ತದೆ ಅಂದ್ರೆ ಮೆರಿಟ್ ಆಧಾರದ ಮೇಲೆ ಆಗ್ತದೆ. ಜೊತೆಗೆ ಉತ್ತಮ ನಡತೆಯುಳ್ಳ ಹಾಗೂ ಸಮಾಜದಲ್ಲಿ ಗೌರವ ಇರುವಂತಹ ವ್ಯಕ್ತಿಗಳನ್ನ ಅತಿ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನಿಮಗೆ ಗೆಸ್ಟ್ ಟೀಚರ್ ಆಗಿ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಇದು ಎಲ್ಲ ಇಂಪಾರ್ಟೆಂಟ್ ಮಾಹಿತಿ ಇದೆ ಅಂತ ನಾನು ಅನ್ಕೊಂತೀನಿ. ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿರ್ತದೆ. ತಾವುಗಳು ಪರ್ಮನೆಂಟ್ ಆಗಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅತಿಥಿ ಶಿಕ್ಷಕರಾಗಿರೋದ್ರಿಂದ ವಿಷಯಕ್ಕೆ ಆದ್ಯತೆಯನ್ನು ನೀಡ್ತಾರೆ. ಪ್ರೌಢಶಾಲೆಯಾಗಿದ್ರೆ ಗಣಿತ, ವಿಜ್ಞಾನ, ಆಂಗ್ಲಿಷ್ ಆಲ್ಮೋಸ್ಟ್ ಎಲ್ಲ ವೇಕೆಂಟ್ ಪೋಸ್ಟ್ಗಳು, ಈವನ್ ಲ್ಯಾಂಗ್ವೇಜ್ ವೇಕೆಂಟ್ ಇದ್ರು ಸಹಿತ ಎಲ್ಲ ವಿಷಯಗಳಲ್ಲಿ ಈ ಸಲ ಗೆಸ್ಟ್ ಟೀಚರ್ಗೆ ಭರ್ತಿಯನ್ನ ಮಾಡ್ಕೊಳ್ತಾರೆ. ವರ್ಗಾವಣೆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಹೋದ್ರೆ ಆ ಶಾಲೆಗೆ ಅಂದ್ರೆ ಅದೇ ಶಾಲೆಯಲ್ಲಿ ತಗೊಳ್ಳೋ ತದನಂತರ ದೃಢೀಕರಣನೂ ಕೂಡ ತಗೊಳ್ಳೋ ಸಲ್ಲಿಸಬೇಕಾಗಿರುವಂತದ್ದು. ಇಲ್ಲಿ ಎಲ್ಲ ವಿಭಾಗಗಳು ಕಲಬುರಗಿ ವಿಭಾಗ, ಬೆಳಗಾವಿ, ಬೆಂಗಳೂರು, ಮೈಸೂರು ವಿಭಾಗಗಳಲ್ಲಿ ಎಷ್ಟೆಲ್ಲ ಖಾಲಿ ಹುದ್ದೆಗಳಿದೆ ಎಲ್ಲದಕ್ಕೂ ಕೂಡ ಭರ್ತಿಯನ್ನ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಿಗೆ ನೋಡುವುದಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿಗೆ ನೇಮಕಾತಿಗಳು ಆಗ್ತಾ ಇದ್ದಾವೆ. ಇನ್ನ ಬೆಳಗಾವಿ ವಿಭಾಗದಲ್ಲಿ ಎಷ್ಟೆಷ್ಟಿದೆ ಇಲ್ಲೆಲ್ಲ ಇದೆ. ಇದು ನಿಮ್ಗೆ ಅವಶ್ಯಕತೆ ಇಲ್ಲ. ನೀವು ಯಾವ ವಿಭಾಗದವರಾಗಿದ್ರು ಸಹಿತ ತಾವುಗಳು ಏನ್ ಮಾಡ್ಕೊಳ್ಬಹುದು? ನಿಮ್ಮ BO ಆಫೀಸ್ಗೆ ಹೋಗಿ ಅಥವಾ ನಿಮ್ಮ ಪಕ್ಕದ ಶಾಲೆಯಲ್ಲಿ ಯಾವೆಲ್ಲ ಪೋಸ್ಟ್ ಖಾಲಿ ಇದಾವೆ ಅಂತ ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿ ತಾವುಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇದಾಗಿತ್ತು ಮುಖ್ಯವಾಗಿರುವಂತದ್ದು. ಒಂದು ಅಪ್ಡೇಟ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ತಾಲೂಕುವಾರು ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಹುದ್ದೆಗಳನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಇಷ್ಟು ತಾಲೂಕಕ್ಕೆ ಇಷ್ಟು ಪೋಸ್ಟ್ ಅನ್ನು ತೆಗೆದುಕೊಳ್ಬೇಕು ಎನ್ನುವಂಥದ್ದನ್ನ ಇಲಾಖೆ ಈಗಾಗಲೇ ಕೊಟ್ಟಿದೆ. ಸೊ ನಿಮ್ಮ BO ಆಫೀಸ್ಗಳಲ್ಲಿ ಯಾವ ಶಾಲೆಗೆ ಎಷ್ಟು ಕೊಡ್ಬೇಕು ಎನ್ನುವಂಥದ್ದು ಕೂಡ ನಾಳೆ
ಸೊ 1ನೇ ತಾರೀಕು ಒಳಗಾಗಿ ಏನ್ ಮಾಡ್ತಾರೆ ಅಂದ್ರೆ ಬಿಡುಗಡೆಯನ್ನು ಮಾಡ್ತಾರೆ. ತಾವುಗಳು ಅರ್ಜಿಯನ್ನು ಯಾವಾಗಿನ ಸಲ್ಲಿಸಬಹುದು ಅಂದ್ರೆ 1ನೇ ತಾರೀಕಿಂದ ಅಥವಾ ನಾಳೆಯಿಂದನೂ ಸಹಿತ ನಿಮಗೆ ವೆಕೆಂಟ್ ಇದೆ ಅಲ್ಲಿ ಪೋಸ್ಟ್ ಅಂತ ಗೊತ್ತಾದ್ರೂ ಸಹಿತ ತಾವುಗಳು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಟೋಟಲಿ ಇದು ಆಫ್ಲೈನ್ ಆಗಲಿದೆ. ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗುತ್ತೆ. ಹೆಡ್ ಮಾಸ್ಟರ್ ಆದವರು ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಜಕ್ಯಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು PDF ನಿಮಗೆ ಬೇಕಿದ್ರೆ ವಾಟ್ಸಪ್ ಅಲ್ಲಿ ತಾವು ಸ್ಟೇಟಸ್ ಅಲ್ಲಿ ಹೋಗಿ ಜಕ್ಯಾರ್ ಅಕಾಡೆಮಿ ಎನ್ನುವಂಥದ್ದನ್ನ ಟೈಪ್ ಮಾಡಿ. ಸೊ ಅಲ್ಲಿ ನಮ್ಮ ವಾಟ್ಸ್ಆಪ್ ಚಾನಲ್ ಓಪನ್ ಆಗುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನನ್ನ ಚಾನಲ್ ಲಿಂಕ್ ಅನ್ನ, ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನ ಹಾಕಿರ್ತೀನಿ. ಅಲ್ಲಿ ಇದೆಲ್ಲ PDF ಅನ್ನ ನಾನು ಹಾಕಿರ್ತೀನಿ. ತಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಈ ಒಂದು ವಿಡಿಯೋನ ಅತಿ ಹೆಚ್ಚಿಗೆ ಶೇರ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.